ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಮೊಸಪ್ಪು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಕುಕ್ಕರ್ ತಗೊಂಡು ಕುಕ್ಕರಿಗೆ ನಾನಿಲ್ಲಿ 1 ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ. ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ನಾನು ಇದು ಹಿದ್ಕಿದ ಅವರೆ ಬೇಳೆ ನಾನು ಹಾಕ್ಕೊತಿದ್ದೀನಿ. ನೀವು ಹೆಸ್ರು ಕಾಳು ಕೂಡ ಹಾಕ್ಕೊಬೋದು. ಬಟ್ ಹಿದ್ಕಿದ ಅವರೆ ಬೇಳೆ ಮತ್ತು ಬೇಳೆದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹೀಗೆಲ್ಲನೂ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಹಿದ್ಕಿದ ಅವರೆ ಬೇಳೆನು ಮತ್ತು ಬೇಳೆನು ನೋಡಿ ನೀವು 2-3 ಸಲ ತೊಳ್ಕೊಳ್ಳಿ. ಇದು ತುಂಬ ಹಳೆ ಬೇಳೆ, ಆದ್ದರಿಂದ ನಾನು 2 ಸಲ ತೊಳ್ಕೊಂಡಿದ್ದೀನಿ. ಈಗ ನಾನು ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ಇಲ್ಲಿ ನಾನು ಯಾವ್ಯಾವ ಸೊಪ್ಪು ಹಾಕಿದ್ದೀನಿ ಅಂತ ಅಂದರೆ ದಂಟಿನ ಸೊಪ್ಪು ಹಾಕಿದ್ದೀನಿ, ಮೂಲಂಗಿ ಸೊಪ್ಪು ಹಾಕಿದ್ದೀನಿ, ಮೂಲಂಗಿಯಲ್ಲಿ ಬರ್ತಲ್ಲ ಆ ಸೊಪ್ಪು ಹಾಕಿದ್ದೀನಿ, ಮತ್ತು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ನಾನು ಪಾಲಕ್ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಸೊಪ್ಪನ್ನ ಸೇರಿಸ್ಕೊಂಡು ನೀವು ಮಾಡ್ಕೊಬೋದು. ನಾನಿಲ್ಲಿ 2 ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಹುಣಸೆಹಣ್ಣು ಹಾಕದೇ ಇರೋದ್ರಿಂದ ಟೊಮೆಟೊ ಹುಳಿನೇ ಫೈನಲ್, ಆದ್ದರಿಂದ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ನೀರು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 5-6 ವಿಷಲ್ ಕೂಗಿಸ್ಬೇಕಾಗುತ್ತೆ. ಮೊಸಪ್ಪಿಗೆ ಎಲ್ಲ ಚೆನ್ನಾಗಿ ಮಸಗ್ಲಾಗೋ ಥರನೇ ಬೆಂದಿರಬೇಕಂದ್ರೆ ತುಂಬಾ ಬೆಂದಿರಬೇಕು. ಅದು ಬೇಳೆ ಕಾಳುಗಳು ಎಲ್ಲ ಫುಲ್ ಚೆನ್ನಾಗಿ ಬೆಂದ್ಬಿಟ್ಟಿರಬೇಕು. ಆ ಥರ ಬೇಯಿಸಬೇಕಾಗುತ್ತೆ. ನಾನಿಲ್ಲಿ 5-6 ವಿಷಲ್ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಸ್ಟವ್ ಮೇಲಿಟ್ಟು ಕೂಗಿಸ್ಕೊತಿದ್ದೀನಿ. ಈಗ ಬನ್ನಿ ಮಸಾಲ ರುಬ್ಕೊಳ್ಳೋಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿಯಲ್ಲಿ 2 ಈರುಳ್ಳಿ ತಗೊತಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಏನು ಮಾಡೋದು ಬೇಕಾಗಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಬಿಕ್ಕೊಬೇಕಾಗುತ್ತೆ. ನೆಕ್ಸ್ಟ್ ಅದೇ ಜಾರಿಗೆ ತೆಂಗಿನಕಾಯಿ ತುರಿ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಅರ್ಧ ತೆಂಗಿನಕಾಯಿ ತುರಿನ ಸೇರಿಸ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ನಾನು ರುಬ್ಕೊತಿದ್ದೀನಿ. ರುಬ್ಬಿಟ್ಟು ಸೈಡಿಗೆ ಇಟ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಸ್ಟವ್ ಹಚ್ಚಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ. ನೀವು ಹಚ್ಚಿ ಕೂಡ ಹಾಕ್ಕೊಬೋದು ಈರುಳ್ಳಿ ಬೆಳ್ಳುಳ್ಳಿನ, ಇಲ್ಲ ಈ ಥರ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಬೋದು. ಪೇಸ್ಟ್ ಮಾಡಿದ್ರೇ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ನೀವು ಎಷ್ಟು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ತೀರೋ ಅಷ್ಟು ಸಾಂಬಾರು ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ರೆಸಿಪಿ ಅಂತಲೂ ಹೇಳ್ಬೋದು. ಈಗ ಈರುಳ್ಳಿ ಬೆಳ್ಳುಳ್ಳಿನ ನೋಡಿ ನೀವು ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಹಸಿ ಸ್ಮೆಲ್ ಹೋಗಿರೋದು ನಿಮಗೆ ಗೊತ್ತಾಗುತ್ತೆ. ಈರುಳ್ಳಿ ಬೇಯಬೇಕಾದ್ರೆ ಅದು ಅರೋಮ ಬರುತ್ತಲ್ಲ, ಅದರಲ್ಲೇ ನೀವು ಫೈಂಡ್ ಔಟ್ ಮಾಡ್ಬೋದು ಈರುಳ್ಳಿ ಕುಕ್ ಆಗಿದೆ ಅಂತ. ತುಂಬ ಟೈಮ್ ಏನು ತಗೊಳ್ಳಲ್ಲ ಇದು, ಸ್ವಲ್ಪನೇ 1 ನಿಮಿಷ ಆದರೆ ಸಾಕು ಫ್ರೈ ಮಾಡಿದ್ರೆ. ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ. ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲ ಮತ್ತು ಕುಕ್ಕರಲ್ಲಿ ಕೂಗಿಸಿರೋ ಸೊಪ್ಪು ಕಾಳನ್ನೆಲ್ಲ ಹಾಕ್ಕೊತಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ, ಆರೋ ಚಾನ್ಸಸ್ ಇರುತ್ತೆ ಅದಕ್ಕೆ. ನೋಡಿ ನಾನಿವಾಗ ಕೂಗಿರೋ ಸೊಪ್ಪು ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿತ್ತಲ್ಲ ಕಾಯಿ ಮಸಾಲ ಅದನ್ನು ಕೂಡ ಹಾಕ್ಕೊತಿದ್ದೀನಿ. ತುಂಬ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ, ತೀರಾ ತಿಳೋರೆ ಸಾಂಬಾರು ಟೇಸ್ಟ್ ಇರಲ್ಲ. ಆದ್ದರಿಂದ ನೋಡಿ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ತೊಳೆದು ಜಾರನ್ನ ಕೂಡ ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದರೆ ಸ್ವಲ್ಪ ಸಾಂಬಾರು ಗಟ್ಟಿ ಇರುತ್ತೆ ಅಲ್ವಾ, ಅವಾಗ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಆದ್ದರಿಂದ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಈಗ ಸೇರಿಸ್ಕೊಬೇಕಾಗುತ್ತೆ. ನಾನು ಕುಕ್ಕರ್ ಆವಾಗ ಬೇಳೆ ಕೂಗ್ಲಿಕ್ಕೆ ಹಾಕಿರಲಿಲ್ಲ, ಅದರಿಂದ ಈಗಲೇ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕುದಿ ಬರೋವರೆಗೂ ನೀವು ಕೈ ಆಡಿಸ್ತಾನೆ ಇದ್ದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದು ಸಾಂಬಾರು ಕುದಿ ಬಂದಮೇಲೆ 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಬೇಯಿಸಿದ್ರೆ ಸಾಂಬಾರು ಚೆನ್ನಾಗಿ ರೆಡಿ ಆಗುತ್ತೆ. ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು, ಒಳ್ಳೆ ಲಂಚ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಾಗಿರುತ್ತೆ. ನಿಮ್ಮ ಮನೇಲಿ ಕೂಡ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.